ದುಬೈನಲ್ಲಿ ವಿರಾಟ ದರ್ಶನ, ಸಿಂಗಲ್ ಡಬಲ್ನಲ್ಲೇ ಸೆಮೀಸ್ ಗೆದ್ದ ಭಾರತ, ವರ್ಲ್ಡ್ ಕಪ್ ಸೋಲಿಗೆ ಸಿಕ್ತು ಸೇಡು. ನಮಸ್ಕಾರ ಸ್ನೇಹಿತರೆ, ಅಮೋಘ, ಅದ್ಭುತ, ಅಪ್ರತಿಮ ಏನೇ ಹೇಳಿದ್ರೂ ಕೂಡ ಕಮ್ಮಿದೆ. ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿಯಿಂದ ನಾಕ್ಔಟ್ ಆಗಿದೆ. ಐಸಿಸಿ ಟೂರ್ನಮೆಂಟ್ನ ಸೆಮೀಸ್ ಒಂದರಿಂದ ಕಾಂಗರುಗಳು ಕುಪ್ಪಳಿಸ್ಕೊಂಡು ಮನೆ ಕಡೆಗೆ ಹೋಗಿದ್ದಾರೆ. ಐಸಿಸಿ ಇವೆಂಟ್ನಲ್ಲಿ ಭಾರತದ ಮುಂದೆ ಶರಣಾಗಿದ್ದಾರೆ. ಬರೀ ಕುಟ್ಟಿನೇ ಕೊಹ್ಲಿ ಕಾಂಗರುಗಳನ್ನ ಮನೆ ಕಡೆಗೆ ಕುಪ್ಪಳಿಸಿದ್ದಾರೆ. 2024 ವರ್ಲ್ಡ್ ಕಪ್ ಸೋಲಿಗೆ ಭಾರತ ಸೇಟ್ ತೀರಿಸಿಕೊಂಡಿದೆ. 3ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ಸ್ ಆಗೋಕೆ ಬೇಕಾಗಿರೋದು ಇನ್ನೊಂದೇ ಮೆಟ್ಟಿಲು. ದುಬೈ ಗ್ರೌಂಡ್ನಲ್ಲಿ ಮತ್ತೊಮ್ಮೆ ಕಿಂಗ್ ಕೊಹ್ಲಿ ರಣ ಕೇಕೆಯನ್ನು ಮೊಳಗಿಸಿದ್ದಾರೆ. 52ನೇ ಸೆಂಚುರಿ ಸ್ವಲ್ಪದರಲ್ಲಿ ಮಿಸ್ ಆಯಿತು. ಆದರೂ ಮತ್ತೊಮ್ಮೆ ಚೇಸ್ ಮಾಸ್ಟರ್ ಅಂತ ಯಾಕೆ ಕರೀತಾರೆ, ಅಥವಾ ಮಾಸ್ಟರ್ ಚೇಸರ್ ಅಂತ ಇವ್ರನ್ನ ಯಾಕೆ ಕರೀತಾರೆ, ಕಿಂಗ್ ಕೊಹ್ಲಿ ಅಂತ ಯಾಕೆ ಕರೀತಾರೆ? ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರೇ ಆನ್ ಏರ್ನಲ್ಲಿ ಕೂತ್ಕೊಂಡು ಏನ್ರಿ ಕಿಂಗ್ ಕೊಹ್ಲಿ ಅಲ್ಲ ರೀ, ಎಂಪರರ್ ಕೊಹ್ಲಿ, ಬರೀ ರಾಜ ಅಲ್ಲ ಸಾಮ್ರಾಟ ಕೊಹ್ಲಿ ಅಂತ ಯಾಕೆ ಕೊಹ್ಲಿಯನ್ನ ಗುಣಗಾನ ಮಾಡ್ತಾರೆ? ಬದ್ಧ ವೈರಿ ಪಾಕಿಸ್ತಾನದ ಕರೆಂಟ್ ಪ್ಲೇಯರ್ಸ್ ಕೂಡ ಕೊಹ್ಲಿ ಜೊತೆ ಶೇರ್ ಮಾಡಿರೋ ಸಣ್ಣ ಸಣ್ಣ ಮೂಮೆಂಟ್ಸನ್ನು ಕೂಡ ಗ್ರೌಂಡಲ್ಲಿ ಅವು ಸಿಕ್ಕಿದ್ದೇ ಒಂಥರ ಭಾಗ್ಯ, ಆ ಫೋಟೋ ಅನ್ನೋ ಥರದಲ್ಲಿ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಚ್ ಮುಗಿದ್ಮೇಲೆ ಜನ ಅಲ್ಲಿ ಬೈತಿದ್ದಾರೆ ಪಾಕಿಸ್ತಾನ ಪ್ಲೇಯರ್ಸ್ಗೆ. ಆದರೂ ಹಾಕ್ಕೊಂಡು ಗ್ರೇಟ್ ಅಂತ ಕೊಹ್ಲಿಯನ್ನು ಯಾಕೆ ಅಂತಾರೆ? ಪಾಕಿಸ್ತಾನದ ಕ್ಯಾಪ್ಟನ್ಗಳಾಗಿದ್ದಂಥ ವ್ಯಕ್ತಿಗಳು ಕೂಡ ಅವರ ಕಸಿನ್ಸ್ಗೆ ಜೆರ್ಸಿ ಸೈನ್ ಮಾಡಿಸ್ಕೊಂಡು ಹೋಗೋಕೆ ಮ್ಯಾಚ್ ಸೋತ ಮೇಲೆ ಕೊಹ್ಲಿ ಹತ್ರ ಯಾಕೆ ಬರ್ತಾರೆ ಅನ್ನೋದನ್ನು ಕೊಹ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಿರಂತರ 14ನೇ ಬಾರಿಗೆ ಟಾಸ್ ಸೋತರು. ಆದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಭಾರತೀಯ ಪ್ಲೇಯರ್ಗಳು ಮಿಂಚಿದ್ರು. ಹೆಡ್ ಸ್ವಲ್ಪನೇ ಹೆಡ್ಡೆ ಕೊಟ್ಟರು. ಜಂಪಿಂಗ್ ಜಾಂಪಾ ಮ್ಯಾಜಿಕ್ ನಡೀಲಿಲ್ಲ. ನಿರಾಯಾಸವಾಗಿ ಭಾರತ ಗೆದ್ದಿದೆ. ಆದರೆ ಟಫ್ ಚಾಲೆಂಜ್ ಅನ್ನ ಕೂಡ ನಿರಾಯಾಸವಾಗಿ ಗೆಲ್ಲಬೇಕು ಅಂದ್ರೆ ಫಿಟ್ನೆಸ್ ತುಂಬಾ ಮುಖ್ಯ. ಆ ಫಿಟ್ನೆಸ್ ಅನ್ನ ಕೊಹ್ಲಿ ತೋರಿಸಿದ್ರು. ಕೊಹ್ಲಿ ಇನ್ನಿಂಗ್ಸ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀವಿ. ಆಮೇಲೆ ಟಾಸ್ ಗೆದ್ದು ಆಸೀಸ್ ಪರ ಬ್ಯಾಟಿಂಗ್ ಇಳಿದಿದ್ದ ಟ್ರಾವಿಸ್ ಹೆಡ್ಗೆ ದುಬೈ ಸ್ಲೋ ಪಿಚ್ಚೆ ಹೆಡ್ಡೇಕ್ ಆಗಿತ್ತು. ಹೆಡ್ ಹಾಗೂ ಯಂಗ್ಸ್ಟರ್ ಕೂಪರ್ ಕಾನೋಲಿಗೆ ಮೊದಲ 3 ಓವರ್ಗಳಲ್ಲಿ ಶಮಿ ಮತ್ತು ಪಾಂಡ್ಯ ರನ್ನೇ ಕೊಡಲಿಲ್ಲ. ಅದರಲ್ಲೂ ಹೆಡ್ಗೆ ಹೆಡ್ ರೂಮ್, ಲೆಗ್ ರೂಮ್ ಏನು ಕೊಡದೆ ಒಳ್ಳೆ ಲೈನ್ ಅಂಡ್ ಲೆಂತ್ ನಲ್ಲಿ ಬೌಲಿಂಗ್ ಮಾಡಿ ಕಾಟ ಕೊಡೋದ್ರಲ್ಲಿ ಇಬ್ರು ಯಶಸ್ವಿಯಾದರು. ಹೆಡ್ಗೇನೆ ಹೆಡ್ಡೇಕ್ ಇವರು ಕೊಟ್ಟರು. ಆರಂಭದಲ್ಲಿ ಪಾಕ್ನಲ್ಲಿ ಆಡಿ ಬಂದಿದ್ದ ಕಾಂಗರುಗಳು ದುಬೈ ಪಿಚ್ಗೆ ಸೆಟ್ ಆಗೋಕೆ ಟೈಮ್ ತಗೋತಾ ಇದ್ರು. ಅದರಲ್ಲೂ ನಿರಂತರವಾಗಿ ಬೀಟನ್ ಆಗ್ತಾ ಸ್ಟ್ರಗಲ್ ಮಾಡ್ತಾ ಇದ್ದ ಕೂಪರ್ ಕೊನೋಲಿಯನ್ನ ಶಮಿ ತಮ್ಮ 2ನೇ ಓವರ್ನಲ್ಲೇ ಔಟ್ ಮಾಡಿದ್ರು. ಆಸ್ಟ್ರೇಲಿಯಾ ಬ್ಯಾಟಿಂಗ್ ಅಲ್ಲಿವರೆಗೂ ಒಂದು ರೀತಿ ಇದ್ರೆ ಮೊದಲ ವಿಕೆಟ್ ಬಿದ್ದ ಮೇಲೆ ಮೊಮೆಂಟಮ್ ಕಂಪ್ಲೀಟ್ ಶಿಫ್ಟ್ ಆಯಿತು. ನಾಯಕ ಸ್ಮಿತ್ ಜೊತೆ ಸೇರಿದ ಟ್ರಾವಿಸ್ ಹೆಡ್ ವಾಪಸ್ ಹೆಡ್ಡೇಕನ್ನ ಭಾರತದ ಕಡೆಗೆ ತಿರುಗಿಸೋ ಪ್ರಯತ್ನವನ್ನು ಮಾಡಿದ್ರು. ಅದುವರೆಗೂ ಇಂಪ್ರೆಸಿವ್ ಬೌಲಿಂಗ್ ಮಾಡಿದ್ದ ಪಾಂಡ್ಯ ಶಮಿಗೆ ಚಚ್ಚೋಕ್ ಶುರು ಮಾಡಿದ್ರು. ಮೊದಲ 11 ಬಾಲ್ನಲ್ಲಿ 1 ರನ್ ಗಳಿಸಿದ್ದ ಹೆಡ್ ನಂತರದ 8 ಬಾಲ್ಗೆ 24 ರನ್ ಚಚ್ಚಿಬಿಟ್ರು. 8ನೇ ಓವರ್ನಲ್ಲೇ ಟೀಮ್ ಸ್ಕೋರ್ 50 ದಾಟ್ಬಿಡ್ತು. ಈ ಸೀರೀಸ್ನಲ್ಲಿ ಆಸ್ಟ್ರೇಲಿಯಾದ ಫಾಸ್ಟೆಸ್ಟ್ 50 ಕೂಡ ಭಾರತದ ಮೇಲೆ ಬಂದ್ಬಿಡ್ತು. ನಿಧಾನಕ್ಕೆ ಭಾರತಕ್ಕೆ ಹೆಡ್ ಏಕ್ ಶುರುವಾಯಿತು ಅನ್ನುವಷ್ಟರಲ್ಲಿ ಈ ಐಸಿಸಿ ಟೂರ್ನಮೆಂಟ್ಗಳ ಕಥೆನೇ ಇಷ್ಟು, ಈ ಕಾಂಗರುಗಳು ಬಿಡಲ್ವಲ್ಲಪ್ಪ ಅನ್ನುವಷ್ಟರಲ್ಲಿ ಮಿಸ್ಟರ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಹೆಡ್ಗೆ ಶಾಕ್ ಕೊಟ್ಟರು. ವರುಣ್ರನ್ನ ಬಿಗ್ ಶಾಟ್ ಜೊತೆ ವೆಲ್ಕಮ್ ಮಾಡೋಕೆ ಹೋಗಿ ಹೆಡ್ ಲಾಂಗ್ ಆಫ್ನಲ್ಲಿ ಗಿಲ್ಗೆ ಕ್ಯಾಚ್ ಕೊಟ್ಟರು. ನಂತರ ಸ್ಮಿತ್ ಮತ್ತು ಲಬುಷೇನ್ ಸ್ವಲ್ಪ ಹೊತ್ತು ಇನ್ನಿಂಗ್ಸ್ ಕಟ್ಟಿದ್ರು. ಆದರೆ ನಿರಂತರವಾಗಿ ಸ್ಟಂಪ್ ಟು ಸ್ಟಂಪ್ ಬೌಲಿಂಗ್ ಮಾಡ್ತಾ ಇದ್ದ ಸ್ಪಿನ್ನರ್ಗಳ ಶಿಸ್ತಿನ ಬೌಲಿಂಗು ಫಲ ಸಿಕ್ತು. 23 ಹಾಗೂ 27ನೇ ಓವರ್ಗಳಲ್ಲಿ ರವೀಂದ್ರ ಜಡೇಜಾ ಸ್ಟ್ರೈಕ್ ಮಾಡಿ ಲಬುಷೇನ್ ಹಾಗೂ ಜಾಶ್ ಇಂಗ್ಲಿಸ್ ವಿಕೆಟ್ ಎತ್ತಿದ್ರು. ನಂತರ ಅಲೆಕ್ಸ್ ಕೇರಿ ಅಗ್ರೆಸಿವ್ ಆಟ ಶುರುವಾಯಿತು. ನಾಯಕ ಸ್ಮಿತ್ ಕೂಡ 2 ಲೈಫ್ ಪಡ್ಕೊಂಡು ಭಾರತಕ್ಕೆ ಕಾಡೋಕ್ ಶುರು ಮಾಡಿದ್ರು. ಒಂದ್ಸಲ ಅಂತೂ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಬಾಲ್ ಸ್ಟಂಪ್ಸ್ಗೆ ಟಚ್ ಆದರೂ ಬೇಲ್ಸ್ ಬೀಳಲಿಲ್ಲ. ಸ್ಮಿತ್ ಅಲೆಕ್ಸ್ ಕೇರಿ ಪಾರ್ಟ್ನರ್ಶಿಪ್ 50 ದಾಟ್ಬಿಡ್ತು. ಆದರೆ ಸ್ಮಿತ್ 73 ರನ್ ಗಳಿಸಿ ಆಡ್ತಿದ್ದಾಗ ಮಹಮ್ಮದ್ ಶಮಿ ಮಾರಕ ಫುಲ್ ಟಾಸ್ಗೆ ಬೌಲ್ಡ್ ಆಗಿಬಿಟ್ರು. ಮತ್ತೊಮ್ಮೆ ತಂಡದ ಮೊಮೆಂಟಮ್ ಬ್ರೇಕ್ ಆಯಿತು. ನೆಕ್ಸ್ಟ್ ಓವರ್ನಲ್ಲೇ ಬಿಗ್ ಹಿಟರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಔಟ್ ಆದರು. ಬರ್ತಿದ್ದ ಹಾಗೆ ಅಕ್ಷರ್ ಪಟೇಲ್ಗೆ ಫ್ಲಾಟ್ 6 ಹೊಡೆದ ಮ್ಯಾಕ್ಸಿ ನೆಕ್ಸ್ಟ್ ಬಾಲ್ನಲ್ಲೇ ಬೌಲ್ಡ್ ಆದರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳ್ತಿದ್ದ ಹಾಗೆ ಆಸ್ಟ್ರೇಲಿಯಾ ಬಿಗ್ ಸ್ಕೋರ್ ಕಲೆ ಹಾಕೋ ಚಾನ್ಸಸ್ ಕಮ್ಮಿ ಆಗ್ತಾ ಬಂತು. ಆದರೆ ಒಳ್ಳೆ ಸ್ಟ್ರೈಕ್ ರೇಟ್ನಲ್ಲಿ ಆಡ್ತಾ ಇದ್ದ ಅಲೆಕ್ಸ್ ಕೇರಿ ಹಾಗೂ ಮತ್ತೊಬ್ಬ ಯಂಗ್ಸ್ಟರ್ ಆಲ್ರೌಂಡರ್ ಬೆನ್ ಡ್ವಾರ್ಶಸ್ ಜೋಡಿ ಮತ್ತೊಮ್ಮೆ ಸ್ಕೋರ್ ಕಾರ್ಡ್ ಟಿಕ್ ಮಾಡೋಕೆ ಶುರು ಮಾಡಿದ್ರು. ನಿಧಾನಕ್ಕೆ ಹೋಗೋಕೆ ಶುರುವಾಯಿತು. ಅಲೆಕ್ಸ್ ಕೇರಿ ಹಾಫ್ ಸೆಂಚುರಿ ಕೂಡ ಬಾರಿಸಿದ್ರು. ಆದರೆ 46ನೇ ಓವರ್ನಲ್ಲಿ ಮತ್ತೆ ಮ್ಯಾಜಿಕ್ ಮಾಡಿದ ಮಿಸ್ಟರ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಬೆನ್ ಡ್ವಾರ್ಶಸ್ ವಿಕೆಟ್ ಎತ್ತಿದ್ರು. ಡೆತ್ನಲ್ಲಿ ಅನ್ಪ್ರಿಡಿಕ್ಟಬಲ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದ ಶಮಿ ರನ್ ಕೊಡಲಿಲ್ಲ. 48ನೇ ಓವರ್ನಲ್ಲಿ ಅಲೆಕ್ಸ್ ಕೇರಿ ಎಕ್ಸ್ಟ್ರಾ ರನ್ ಕದಿಯೋಕೆ ಹೋಗಿ ಶ್ರೇಯಸ್ ಅಯ್ಯರ್ ಕೈಯಲ್ಲಿ ರನ್ಔಟ್ ಆಗಿದ್ದು ಭಾರತಕ್ಕೆ ದೊಡ್ಡ ಅಡ್ವಾಂಟೇಜ್
ಅಡ್ವಾಂಟೇಜ್ ಆಯಿತು. ಬ್ಯಾಕ್ವರ್ಡ್ ಸ್ಕ್ವೇರ್ನಿಂದ ಶ್ರೇಯಸ್ ಅಯ್ಯರ್ ಹೊಡೆದ ಈ ಡೈರೆಕ್ಟ್ ಹಿಟ್ ಸ್ಕೋರ್ ಬೋರ್ಡ್ನಲ್ಲಿ ಇನ್ನೂ 20-23 ರನ್ ಸೇರಿಸೋದು ತಪ್ಪಿಸ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅಲೆಕ್ಸ್ ಕೇರಿ 8 ಬೌಂಡ್ರಿ 1 ಸಿಕ್ಸರ್ ಬಾರಿಸಿ ಬೌಲರ್ಗಳನ್ನು ಆಟ ಆಡಿಸ್ತಾ ಇದ್ರು. ಆಮೇಲೆ ಕೊನೆಯಲ್ಲಿ ಮತ್ತೆ ಶಮಿ ಹಾಗೂ ಪಾಂಡ್ಯ ಒಂದೊಂದು ವಿಕೆಟ್ ಎತ್ತಿ ಕಾಂಗರೂಗಳನ್ನು 264 ರನ್ಗಳಿಗೆ ಕಟ್ಟಹಾಕುವಲ್ಲಿ ಯಶಸ್ವಿ ಆದರು. ದುಬೈ ಪಿಚ್ನಲ್ಲಿ ಇದು ಕಾಂಪಿಟೇಟಿವ್ ಸ್ಕೋರೇ. ಆದರೆ ಒಂದು ಹಂತದಲ್ಲಿ ಟ್ರಾವಿಸ್ ಹೆಡ್ ಸ್ಮಿತ್ ಕ್ರೀಸ್ನಲ್ಲಿದ್ದಾಗ 280, 300 ಆ ರೀತಿ ಕೂಡ ನಿರೀಕ್ಷೆ ಬಂದಿತ್ತು. ಕಳೆದ ಮ್ಯಾಚ್ಗಳಿಗೆ ಹೋಲಿಸಿದ್ರೆ ಪಿಚ್ ಕೂಡ ಬ್ಯಾಟಿಂಗ್ಗೆ ಹೆಲ್ಪ್ ಮಾಡ್ತಾ ಇತ್ತು. ಆದರೆ ಕಾಂಗರುಗಳು ಆಕ್ಸಿಲರೇಟ್ ಮಾಡೋಕ್ಕೆ ಟ್ರೈ ಮಾಡಿದಾಗಲೆಲ್ಲ ಒಂದೊಂದು ವಿಕೆಟ್ಗಳು ಬೀಳ್ತಾ ಭಾರತಕ್ಕೆ ಬ್ರೇಕ್ ಥ್ರೂ ಸಿಗ್ತಾ ಹೋಯಿತು. 264ಗೆ ಎಂಡ್ ಆಯಿತು ಇನ್ನಿಂಗ್ಸ್. ಭಾರತದ ಪರ ಶಮಿ 3 ವಿಕೆಟ್ ತೆಗೆದರೆ ವರುಣ್ ಚಕ್ರವರ್ತಿ ಹಾಗೂ ಜಡೇಜಾ ತಲಾ 2, ಪಾಂಡ್ಯ ಹಾಗೂ ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ ತೆಗೆದರು. ಮತ್ತೊಂದು ಕಡೆ ಇನ್ಎಕ್ಸ್ಪೀರಿಯನ್ಸ್ ಅನನುಭವಿ ಬೌಲಿಂಗ್ ಅಟ್ಯಾಕ್ ಇದ್ದ ಆಸ್ಟ್ರೇಲಿಯಾ ಆರಂಭದಲ್ಲೇ ನಾಯಕ ರೋಹಿತ್ ಶರ್ಮಾಗೆ 2 ಬಾರಿ ಲೈಫ್ ಕೊಟ್ಟು ನಿರಾಸೆ ಅನುಭವಿಸಿತು. 2ನೇ ಓವರ್ನಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ಕೂಪರ್ ಕನೋಲಿ ಕೈಗೆ ಬಂದ ಕ್ಯಾಚ್ ಬಿಟ್ಟರೆ 3ನೇ ಓವರ್ನಲ್ಲಿ ಲಬುಷೇನ್ ಕೂಡ ಕ್ಯಾಚ್ ಬಿಟ್ಟರು. ಮೊದಲ 5 ಓವರ್ಗಳಲ್ಲಿ ಭಾರತಕ್ಕೆ ಸ್ಲೋ ಓಪನಿಂಗ್ ಸಿಕ್ತು. ಶುಭ್ಮನ್ ಗಿಲ್ ಒಳ್ಳೆ ಟಚ್ನಲ್ಲಿ ಕಂಡ್ರೂ ಕೂಡ ಬೆನ್ ಡ್ವಾರ್ಶಸ್ ಬೌಲಿಂಗ್ನಲ್ಲಿ ಇನ್ಸೈಡ್ ಎಡ್ಜ್ ಆಗಿ ಬೌಲ್ಡ್ ಆಗಿಬಿಟ್ರು. ನಾಯಕ ರೋಹಿತ್ ಎಂದಿನಂತೆ ಅಗ್ರೆಸಿವ್ ಆಟವನ್ನು ಆಡೋದನ್ನ ನಿಲ್ಲಿಸಲಿಲ್ಲ. ಆದರೆ ಕೂಪರ್ ಕನೋಲಿ ಬೌಲಿಂಗ್ನಲ್ಲಿ ಸ್ವೀಪ್ ಶಾಟ್ ಹೊಡೆಯೋಕೆ ಹೋಗಿ LBW ಆದರು. ನಂತರ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಕ್ರೂಸ್ ಕಂಟ್ರೋಲ್ ಆಟ ಶುರುವಾಯಿತು. ಯಾರಿಗೆ ಬೇಕು ಬೌಂಡ್ರಿ ಅಂತ ಸಿಂಗಲ್ ಡಬಲ್ನಲ್ಲೇ 80 ಬೌಲರ್ಗಳನ್ನು ಬೆಂಡೆತ್ತಿದ್ರು. ಅದ್ಭುತ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿದ್ದ ಹಾಗೆ ಆಡಮ್ ಜಾಂಪಾ ಬೌಲಿಂಗ್ನಲ್ಲಿ ಶ್ರೇಯಸ್ ಬೌಲ್ಡ್ ಆದರು. ನೆಕ್ಸ್ಟ್ ಬಂದ ಅಕ್ಷರ್ ಪಟೇಲ್ ಬರ್ತಲೆ ಬಾರಿಸೋಕೆ ಶುರು ಮಾಡಿದ್ರು. ಅಕ್ಷರ್ ಚೂರು ಅಗ್ರೆಸಿವ್ ಆಗಿ ಬ್ಯಾಟ್ ಮಾಡಿ ಸ್ಟ್ರೈಕ್ ಮಾಡೋ ಬರದಲ್ಲಿ ನಾಥನ್ ಎಲ್ಲಿಸ್ಗೆ ವಿಕೆಟ್ ಕೊಟ್ಬಿಟ್ರು. ಇನ್ನೊಂದು ಕಡೆ ಕಿಂಗ್ ಕೊಹ್ಲಿ ಎಫರ್ಟ್ಲೆಸ್ ಬ್ಯಾಟಿಂಗ್ ಮಾಡ್ತಾ ICC ಟೂರ್ನಮೆಂಟ್ಗಳಲ್ಲಿ 24ನೇ 50 ಬಾರಿಸಿದ್ರು. ಆ ಮೂಲಕ ಸಚಿನ್ ತೆಂಡೂಲ್ಕರ್ರ ಇನ್ನೊಂದು ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡಿದ್ರು. ಸಚಿನ್ ICC ಟೂರ್ನಿಗಳಲ್ಲಿ 23 ಹಾಫ್ ಸೆಂಚುರಿ ಬಾರಿಸಿದ್ದಾರೆ. ಇನ್ನು 52ನೇ ಸೆಂಚುರಿ ಹೊಸ್ತಿಲಲ್ಲಿದ್ದ ವಿರಾಟ್ ಕೊಹ್ಲಿರನ್ನ ಮತ್ತೊಮ್ಮೆ ಜಾಂಪಾ ಕಾಡಿದ್ರು. ರಿಕ್ವೈರ್ಡ್ ರೇಟ್ 6 ಕ್ರಾಸ್ ಮಾಡ್ತಿದ್ದ ಹಾಗೆ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಕ್ಯಾಚ್ ಕೊಟ್ರು. ಆದರೆ ಗಮನಕ್ಕಿರಲಿ ಸ್ನೇಹಿತರೆ, ಕೊಹ್ಲಿ ಯಾವ ರೀತಿ ಇನ್ನಿಂಗ್ಸ್ ಕಟ್ಟಿದ್ರು ಅಂತ. ಕೊಹ್ಲಿಯ 84 ರನ್ಗಳಲ್ಲಿ ಹಾಫ್ ಸೆಂಚುರಿ, 50+ ರನ್ಸ್ ಬರೀ ಸಿಂಗಲ್ಸ್ನಿಂದ ಬಂದಿದೆ. ಓಡಿನೇ ಗಳಿಸಿದ್ದಾರೆ. ಈ ಪಿಚ್ ಸ್ವಲ್ಪ ಬೌಲರ್ಗಳಿಗೂ ಹೆಲ್ಪ್ ಕೊಡ್ತಾ ಇರೋ ಪಿಚ್. ICC ಟೂರ್ನಮೆಂಟ್ನ ಸೆಮಿಫೈನಲ್, ನಾನು ಇರಬೇಕು ಇಲ್ಲಿ, ನಿಂತ ಆಡಬೇಕು, ಇನ್ನಿಂಗ್ಸ್ ಕಟ್ಟಬೇಕು ಅಂತ ಹೇಳಿ ಜವಾಬ್ದಾರಿಯನ್ನು ತಗೊಂಡು ಮೈ ಮೇಲೆ ಹಾಕೊಂಡು ಕೊಹ್ಲಿ ಬರೀ ಕುಟ್ಟೋದು ಅಂತ ಹೇಳ್ತಾರೆ ಕ್ರಿಕೆಟಲ್ಲಿ. ಇವನು ಏನು ಕೊಡ್ತಾನೆ ಅಂತ ಕುಟ್ಟಿನೇ ಕಾಂಗರುಗಳನ್ನು ಅವರ ಖಂಡದ ಕಡೆಗೆ ಕುಪ್ಪಳಿಸೋ ರೀತಿ ಮಾಡಿದ್ರು ಕೊಹ್ಲಿ ಅಂತ ಆರಂಭದಲ್ಲಿ ಇದಕ್ಕೆ ಹೇಳಿದ್ದು. ಒಂದು ಚೇಸಿಂಗ್ ಟೈಮ್ನಲ್ಲಿ ಸ್ಕೋರ್ ಬೋರ್ಡ್ನ ನಿರಂತರವಾಗಿ ಮೂವ್ ಆಗೋ ರೀತಿ ನೋಡ್ಕೊಳ್ಳೋದು, ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಕೊಹ್ಲಿ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ರು. ನೋ ವೇ, ಕೊಹ್ಲಿಯ ಆ ಇನ್ನಿಂಗ್ಸ್ ಬಂದಿಲ್ಲ ಅಂದರೆ ಯಾವ ಕಾರಣಕ್ಕೂ ವಿನ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬರೀ ಸ್ಕೋರ್ ಮಾತ್ರ ಅಲ್ಲ, ಕೊಹ್ಲಿ ಎಷ್ಟು ಹೊತ್ತು ಗ್ರೌಂಡಲ್ಲಿ ನಿಂತ್ಕೊಂಡು ಸ್ಕೋರ್ ಬೋರ್ಡ್ನ ಮೂವ್ ಮಾಡ್ತಾ ಇದ್ರು, ಬಂದಿರೋ ಪ್ಲೇಯರ್ ಜೊತೆಗೆಲ್ಲ ಹೆಂಗೆ ಕಂಟಿನ್ಯೂ ಮಾಡಿದ್ರು ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೊಹ್ಲಿ ಮತ್ತೆ ಸಾಬೀತು ಮಾಡಿ ತೋರಿಸಿದ್ರು ಚೇಸರ್ ಮಾಸ್ಟರ್ ಅಂತ ಯಾಕೆ ಕರೀತಾರೆ ಅಂತ. ಎಫರ್ಟ್ಲೆಸ್ ಈಸಿ ವಿನ್ ಅಂತ ಅನಿಸುತ್ತೆ ಮೇಲಿಂದ ನೋಡಿದಾಗ. ಅದಕ್ಕೆ ಆರಂಭದಲ್ಲೇ ಹೇಳಿದ್ದು, ಕಷ್ಟದ ಚಾಲೆಂಜನ್ನು ಕೂಡ ಎಫರ್ಟ್ಲೆಸ್ ಆಗಿ ಫೇಸ್ ಮಾಡಬೇಕು ಅಂದರೆ ಫಿಟ್ನೆಸ್ ಮುಖ್ಯ. ಮೆಂಟಲ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ತುಂಬ ಮುಖ್ಯ. ಆ ಸೆಮಿಫೈನಲ್, ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಮ್ಯಾಚ್ನಲ್ಲಿ ನಾವಿದ್ದೀವಿ, ವಿಕೆಟ್ ಬೀಳ್ತಾ ಇದೆ ಅಂತ ಹೇಳಿದಾಗ ಮೆಂಟಲ್ ಪ್ರೆಷರ್ ಕೂಡ ಬರುತ್ತೆ ಒಂದು ಕಡೆಯಿಂದ. ಬ್ಯಾಟಿಂಗಿಗೆ ಬಹಳ ಪಿಚ್ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ. ಅಂಥ ಟೈಮ್ನಲ್ಲಿ ಓಡಿನೇ 50 ಮಾಡಬೇಕು, ಸಿಂಗಲ್ ಓಡಿ 50 ಮಾಡಬೇಕು ಅಂತ ಹೇಳಿದ್ರೆ, 84ರಲ್ಲಿ 51 ರನ್ ಆ ರೀತಿ ಗಳಿಸಬೇಕು ಅಂತ ಹೇಳಿದ್ರೆ ಯಾವ ಲೆವೆಲ್ನ ಮೆಂಟಲ್ ಟಫ್ನೆಸ್ ಮತ್ತು ಫಿಸಿಕಲ್ ಟಫ್ನೆಸ್ ಬೇಕು, ಫಿಟ್ನೆಸ್ ಬೇಕು ಅನ್ನೋದನ್ನು ಯೋಚನೆ ಮಾಡಿ. ಹಾಗಾಗಿ ಕೊಹ್ಲಿ ತಾವು ಬೆವರು ಸುರಿಸಿ ಶ್ರಮ ಹಾಕಿ ತಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಫಿಟ್ನೆಸ್ ಮೂಲಕ ಟೀಮ್ಗೆ ಈಸಿ ಎನಿಸುವಂಥ ಗೆಲುವನ್ನು ತಂದುಕೊಡುವಲ್ಲಿ ಯಶಸ್ವಿ ಆದರು ಮತ್ತೊಮ್ಮೆ. ಆದರೂ ಕೂಡ ಕೊಹ್ಲಿ ಸೆಂಚುರಿ ಮಿಸ್ ಆಯಿತು ಈ ಸಲ. ಕೊಹ್ಲಿ ವಿಕೆಟ್ ಬೀಳ್ತಿದ್ದ ಹಾಗೆ ಕನ್ನಡಿಗ KL ರಾಹುಲ್ ಆಕ್ಸಲರೇಟ್ ಮಾಡೋಕೆ ಶುರು ಮಾಡಿದ್ರು. ಆಮೇಲೆ ಇನ್ನಿಂಗ್ಸ್ಗೆ ಫೈನಲ್ ಟಚ್ ಕೊಡೋಕೆ ರಾಹುಲ್ ಜೊತೆ ಹಾರ್ದಿಕ್ ಪಾಂಡ್ಯ ಜೊತೆಯಾದರು. ಹಾರ್ದಿಕ್ ಪಾಂಡ್ಯ ಅಂತೂ ಕಡೆಯಲ್ಲಿ ಬಾಲ್ ಟು ಬಾಲ್ ಇದೆ ಅನ್ನೋ ಮೂಮೆಂಟ್ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಚಚ್ಚಿ ಭಾರತವನ್ನ ತುಂಬಾ ಮುಂದಕ್ಕೆ ತಗೊಂಡೋಗ್ಬಿಟ್ರು ಗೆಲುವಿಗೆ. 3 ಅದ್ಭುತ ಸಿಕ್ಸರ್ ಬಾರಿಸಿದ ಪಾಂಡ್ಯ ಬೇಗ ಮ್ಯಾಚ್ ಮುಗಿಸೋ ಬರದಲ್ಲಿ ಔಟ್ ಆದರು. ಅವ್ರಿಗೊಂಚೂರು ಪೆಟ್ಟಾಗಿತ್ತು, ಕುಂಟ್ತಾ ಇದ್ರು ಸ್ವಲ್ಪ ಪಾಂಡ್ಯ. ಹಾಗಾಗಿ ಓಡೋದೆಲ್ಲ ಬೇಡ, ನಿಂತ್ಕೊಂಡೆ ಚಚ್ತೀನಿ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನು ಹಿಟ್ ಮಾಡಿ ಟೀಮ್ಗೆ ಒಳ್ಳೆ ಅಡ್ವಾಂಟೇಜ್ ತಂದುಕೊಟ್ರು.
ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಹಾರ್ದಿಕ್ ಪಾಂಡ್ಯಾರ ಈ ರೋಲ್ ಇದೆಯಲ್ಲ, ಬಂದು ಸಿಕ್ಕಾಪಟ್ಟೆ ಬಾರಿಸಿರೋದು, ರನ್ ಕಮ್ಮಿ ಕಾಣ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಆಯಿತು, ಕಡೆಗಳಿಗೆಯಲ್ಲಿ ನಮಗೆ ಅಡ್ವಾಂಟೇಜ್ ಕೊಡ್ತು ಅಂತ ರೋಹಿತ್ ಶರ್ಮಾ ಖುದ್ದು ಹೇಳಿದ್ರು. ಯಾಕಂದರೆ ಕಾಂಗರುಗಳನ್ನು ಕಡೆಗಳಿಗೆಯಲ್ಲಿ ಆತ್ಮವಿಶ್ವಾಸ ಕುಗ್ಗಿಸಿ ಬಗ್ಗಿಸ್ಬಿಟ್ರು ಪಾಂಡ್ಯ. ಅದಾದಮೇಲೆ 34 ಬಾಲ್ಗಳಲ್ಲಿ 42 ರನ್ ಬಾರಿಸಿದ ನಾಟ್ಔಟ್ ಆಗಿ ಉಳಿದ KL ರಾಹುಲ್ ಭಾರತವನ್ನು ಇನ್ನು 11 ಬಾಲ್ ಇರುವಾಗಲೇ ಗೆಲುವಿನ ದಡ ತಲುಪಿಸಿದ್ರು. ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ರಾಹುಲ್ 3000 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. KL ರಾಹುಲ್ಗೆ ಇರೋ ಟ್ಯಾಲೆಂಟ್ಗೆ ಅವರು ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಿದ್ದಾರೆ, ಅದರಲ್ಲಿ ಇಂಜುರಿಗಳಾಗಿ ಫಾರ್ಮ್ ಕಳ್ಕೊಂಡು ಪದೇ ಪದೇ ಹೊರಗೆ ಹೋಗಿ ಒಳಗೆ ಬರದೆ ಆಗಿದ್ದಿದ್ರೆ ಅವ್ರದ್ದು ಇಷ್ಟೊತ್ತಿಗೆ ಬಹುಶಃ ಡಬಲ್ ಆಗಿರ್ತಿತ್ತೇನೋ, 5-6 ಸಾವಿರ ರನ್ ಕಂಪ್ಲೀಟ್ ಆಗ್ತಿತ್ತೇನೋ. ಆ ಕ್ಯಾಲಿಬರ್ನ ಆಟಗಾರ ಕನ್ಸಿಸ್ಟೆನ್ಸಿ ಇಲ್ಲದೆ ಇವಾಗ 32-33 ವರ್ಷಕ್ಕೆ 3000 ರನ್ನನ್ನು ಕ್ರಾಸ್ ಮಾಡೋ ರೀತಿ ಆಗಿದೆ. ತುಂಬ ಮುಂಚೆನೇ ಅವಕಾಶ ಸಿಕ್ಕಿದ್ರು ಕೂಡ. ಅತ್ತ ಕಿಂಗ್ ಕೊಹ್ಲಿ 7ನೇ ಬಾರಿಗೆ ICC ODI ಟೂರ್ನಮೆಂಟ್ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ODI ಚೇಸಿಂಗ್ನಲ್ಲಿ 8000 ರನ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಈ ಪಂದ್ಯದ ಸ್ಪೆಷಾಲಿಟಿ ಏನು ಅಂದರೆ ಆಸ್ಟ್ರೇಲಿಯಾಗಿಂತ ಕಡಿಮೆ ಸಿಕ್ಸರ್ ಹಾಗೂ ಬೌಂಡ್ರಿಯನ್ನು ಬಾರಿಸಿ ಭಾರತ ಗೆದ್ದಿರೋದು. 158 ರನ್ಗಳನ್ನು ಸಿಂಗಲ್ ಡಬಲ್ ತುಂಡು ತಗೊಂಬಂದು ಸೇರಿಸಿ, ಅಂದರೆ ಕುಟ್ಟು ಅಂತ ಕುಟ್ಟಿ ಆಸೀಸ್ ಬೌಲರ್ಗಳನ್ನು ಫೀಲ್ಡರ್ಗಳನ್ನು ಮೈದಾನದ ಉದ್ದಕ್ಕೂ ಓಡಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ಗೆದ್ದಿರೋದು ಭಾರತ. ರೋಹಿತ್ ಹೊಸ ದಾಖಲೆ, ಎಲ್ಲ ICC ಟೂರ್ನಮೆಂಟ್ನಲ್ಲೂ ಫೈನಲ್. ಈ ಪಂದ್ಯ ಗೆಲ್ಲೋ ಮೂಲಕ ನಾಯಕ ರೋಹಿತ್ ಶರ್ಮಾ ಎಲ್ಲ ICC ಟೂರ್ನಮೆಂಟ್ಗಳ ಫೈನಲ್ ತಲುಪಿದ ಮೊದಲ ಕ್ಯಾಪ್ಟನ್ ಅನ್ನೋ ದಾಖಲೆ ಬರೆದಿದ್ದಾರೆ. 2023ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್, ಅದೇ ವರ್ಷ ODI ವಿಶ್ವಕಪ್ ಫೈನಲ್, ಕಳೆದ ವರ್ಷ T20 ವಿಶ್ವಕಪ್ ಫೈನಲ್, ಈಗ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ತಲುಪಿದ್ದಾರೆ. ಎಸ್, ಧೋನಿ ಎಲ್ಲ ಮಾದರಿ ICC ಟ್ರೋಫಿಗಳನ್ನು ಗೆಲ್ಲಿಸಿನೇ ಕೊಟ್ಟಿದ್ದಾರೆ. ಆದರೆ ಧೋನಿ ಆಡೋ ಟೈಮ್ನಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇರಲಿಲ್ಲ. ಹಾಗಾಗಿ ಆ ಭಾಗ್ಯ ರೋಹಿತ್ಗೆ ಮಾತ್ರ ಈಗ ಸಿಕ್ಕಿರೋದ್ರಿಂದ ಅವ್ರಿಗೆ ಫೈನಲ್ಗೆ ಹೋದಂಗಾಗಿದೆ. ಆದರೆ ಈಗ ಗೆದ್ದು ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಇನ್ನೊಂದು ಸಿಹಿ ಸುದ್ದಿಯನ್ನು ರೋಹಿತ್ ತಲುಪಿಸಬೇಕು. ಜೊತೆಗೆ ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 3ನೇ ಬಾರಿಗೆ ಆಸ್ಟ್ರೇಲಿಯಾವನ್ನು ನಾಕೌಟ್ ಮಾಡ್ತಿರೋದು. ದುಬೈ ಗ್ರೌಂಡ್ ಕೂಡ ಭಾರತಕ್ಕೆ ಹೆಚ್ಚು ಕಮ್ಮಿ ಹೋಮ್ ಪಿಚ್ ಥರ ಆಗಿ ಹೋಗಿದೆ. ಭಾರತದಲ್ಲಿ ನಿರಂತರವಾಗಿ 9 ಮ್ಯಾಚ್ ಗೆದ್ದಿದೆ. ನೆಕ್ಸ್ಟ್ ಫೈನಲ್ ಕೂಡ ಇಲ್ಲೇ ಇರುತ್ತೆ. ಎದುರಾಳಿ ಲಾಹೋರ್ನಲ್ಲಿ ಡಿಸೈಡ್ ಆಗ್ತಾರೆ. 2 ಟೀಮ್ಗೆ ಭಾರತದ ವಿರುದ್ಧ ಸೇಡಿದೆ. ಸೌತ್ ಆಫ್ರಿಕಾ 2024ರ T20 ವರ್ಲ್ಡ್ ಕಪ್ ಫೈನಲ್ ಸೇಡನ್ನು ತೀರಿಸಿಕೊಳ್ಳೋ ತವಕದಲ್ಲಿದೆ. ಕಿವೀಸ್ ಕೂಡ ಕಳೆದ ಮ್ಯಾಚ್ನಲ್ಲಿ ಟಫ್ ಕಾಂಪಿಟೇಷನ್ ಕೊಟ್ಟಿದ್ರು. ಒಮ್ಮೆ ದುಬೈನಲ್ಲಿ ಆಡಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಇದೆ. ಯಾರೇ ಬಂದರೂ ಟಫ್ ಕಾಂಪಿಟೇಷನ್ ಇರೋದು ಪಕ್ಕ. ಭಾರತಕ್ಕೂ ನಿರಂತರ 2 ICC ಇವೆಂಟ್ನಲ್ಲಿ ಗೆಲ್ಲೋ ಗೋಲ್ಡನ್ ಅಪರ್ಚುನಿಟಿ ಇದೆ. ರೋಹಿತ್ಗೂ ತಮ್ಮ ಕ್ರಿಕೆಟ್ ಕರಿಯರ್ನ ಪೀಕ್ನಲ್ಲಿರೋ ಟೈಮ್ನಲ್ಲಿ ಇನ್ನು ಸ್ವಲ್ಪ ಟೈಮ್ ಅಷ್ಟೇ ಕ್ರಿಕೆಟ್ ಬಾಕಿ ಉಳಿದಿದೆ ಅನ್ನೋ ಮೂಮೆಂಟ್ನಲ್ಲಿ ಇದು ಗೋಲ್ಡನ್ ಅಪರ್ಚುನಿಟಿ, ಅದ್ಭುತ ಅವಕಾಶ, ಇನ್ನೊಂದು ICC ಟ್ರೋಫಿಯನ್ನು ಹೊಡ್ಕೊಂಡು ಹೋಗೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಈಗ ನೀವು ಹೇಳಿ ಫೈನಲ್ನಲ್ಲಿ ನಮಗೆ ಯಾರು ಬೇಕು ಎದುರುಗಡೆ ಅಂತ. ಯಾಕಂದರೆ ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಈ 2 ಟೀಮ್ಗಳ ಮೇಲೆ ಶತ್ರುತ್ವ ಇಲ್ಲ. ಸೌತ್ ಆಫ್ರಿಕಾದ ಮೇಲೂ ಕೂಡ ನಮಗೇನು ಬಹಳ ಬೇಜಾರಿಲ್ಲ, ನ್ಯೂಜಿಲೆಂಡ್ ಮೇಲೂ ಕೂಡ ನಮಗೇನು ಬಹಳ ಬೇಜಾರಿಲ್ಲ. ಇಂಡಿಯಾ ಆಡ್ತಿರೋ ಮ್ಯಾಚ್ ಬಿಟ್ಟು ಬೇರೆ ಟೈಮ್ನಲ್ಲಿ ಈ 2 ಟೀಮ್ಗಳು ಯಾರ ವಿರುದ್ಧ ಆಡ್ತಿದ್ರು ಕೂಡ ಇವ್ರಿಗೆ ಗೆಲ್ಲಿ ಅಂತ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಬಯಸ್ತಾರೆ. ಸೊ ಅಂತಹ ಒಂಥರ ಫ್ರೆಂಡ್ಲಿ ಎದುರಾಳಿಗಳಿವರು. ಹಾಗಾಗಿ ಫೈನಲ್ನ ಇಂಟೆನ್ಸಿಟಿ ಚೂರು ಕಮ್ಮಿನೇ ಇರ್ಬೋದು. ಪಾಕಿಸ್ತಾನ ಇದ್ದಿದ್ರೆ, ಆಸ್ಟ್ರೇಲಿಯಾ ಇದ್ದಿದ್ರೆ, ಒಂಚೂರು ಇಂಗ್ಲೆಂಡ್ ಇದ್ದಿದ್ರು ಕೂಡ ಅದರ ಮಜಾನೇ ಬೇರೆ ಇರ್ತಾ ಇತ್ತು. ಬಟ್ ಇರಲಿ, ಫೈನಲ್ ಅಂದಮೇಲೆ ಫೈನಲ್ಲೇ ಮಜಾ ಇದ್ದೇ ಇರುತ್ತೆ. ಬಟ್ ಯಾರು ಎದುರಾಳಿಗಳಾಗಿ ನಿಮಗೆ ಬೇಕು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ 2 ಟೀಮ್ಗಳು ತುಂಬ ಇಷ್ಟ. ಟೀಮ್ ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಫೇವ್ರೇಟೇ ಸೌತ್ ಆಫ್ರಿಕಾ, ಅದು ಬಿಟ್ಟರೆ ನ್ಯೂಜಿಲೆಂಡೇ. ನ್ಯೂಜಿಲೆಂಡ್ ಅಂತೂ ಬಹಳ ಶಿಸ್ತಿನ ಟೀಮ್, ಪ್ರೊಫೆಷ್ನಲ್ ಟೀಮ್, ಕೂಲ್ ಆ್ಯಂಡ್ ಕಾಮ್ ಟೀಮ್ ಪಾಪ. ಸೊ ಯಾರು ಬಂದರೂ ಓಕೆ. ಬಟ್ ಸೌತ್ ಆಫ್ರಿಕಾ ನಮ್ಮ ಮುಂದೆ ಸೌತ್ ಆಫ್ರಿಕಾ ಸೋಲೋದಕ್ಕಿಂತ ನ್ಯೂಜಿಲೆಂಡ್ ಬರಲಿ, ಒಂಚೂರು ಇಂಟೆನ್ಸಿಟಿನೂ ಜಾಸ್ತಿ ಇರುತ್ತೆ. ಕಂಪೇರ್ ಮಾಡಿದ್ರೆ ಸೌತ್ ಆಫ್ರಿಕಾಗೆ ಗೆದ್ದಾಗ ಸಿಗೋ ಖುಷಿ ಕೂಡ ಸೌತ್ ಆಫ್ರಿಕಾ ಮುಂದೆ ಗೆಲ್ಲೋದಕ್ಕಿಂತ ನ್ಯೂಜಿಲೆಂಡ್ ಮುಂದೆ ಗೆದ್ದರೆ ಸ್ವಲ್ಪ ಜಾಸ್ತಿ ಖುಷಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರದ್ದು ಪರ್ಸ್ಪೆಕ್ಟಿವ್ ಬೇರೆ ಬೇರೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.